ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಮನ್ಸಲ್ಲಿರೋರು ಮನೆ ತನಕ ಬಂದೋಗಿದ್ದಾರೆ, ಮನೆಗೆ ಬಂದವರು ಮನ್ಸೊಳಗೆ ಇಣಕ್ ನೋಡ್ತಾ ಇದ್ದಾರೆ. ಹೀಗಾಗೋದು ಸಹಜ. ಇವತ್ ನನ್ ಕೈಯಲ್ಲಿ ಒದೆ ತಿನ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ ಅಲ್ವಾ? ಅಯ್ಯೋ, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಾನೆ ಹೇಳಲಿಲ್ಲ, ಆಗ್ಲೇ ಕುಡಿತ್ಯಾ? ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದೀಯ ಅಂತ ನನ್ಗೆ ಗೊತ್ತು ದತ್ತು. ಯಾರ ಬಗ್ಗೆ ಅಕ್ಕ? ನನ್ ಕಾಲ್ ಎಳೆಕಂತಾನೆ ಕೇಳ್ತಿದ್ಯಾ ಅಲ್ವಾ? ಹೋಗ್ ನಿನ್ ಕೆಲಸ ನೋಡ್ಕೊ ಹೋಗೋ. ಅಕ್ಕ, ವಿಕ್ಕಿ ಹೆಸರು ಹೇಳಕ್ ನಾಚಿಕೆನಾ? ಇವತ್ ನಿನಗಿದೆ ಕಣೋ ನಿನ್ನ. ಅಯ್ಯೋ ಅಕ್ಕ, ಬಟ್ಟೆ ಒಗ್ದಿರೋದು. ಅಯ್ಯೋ, ನಾನೇನ್ ಹೇಳ್ಬಾರ್ದು ಹೇಳ್ದೆ, ನೀನೇ ಯೋಚನೆ ಮಾಡಕ್ ಹಿಂದೆ ಮುಂದೆ ನೋಡ್ತಿದ್ಯಾ. ಒಂದ್ ಹುಡ್ಗನ ಫ್ರೆಂಡ್ ಮಾಡ್ಕೊಂಡಿದ್ದೆ ತಪ್ಪಾಯ್ತಲ್ವಾ? ನೋಡು ಹೆಂಗ್ ಮಾತಾಡ್ತಿದ್ಯಾ. ಅಕ್ಕ, ಒಳ್ಳೆ ಫ್ರೆಂಡೇ ಒಳ್ಳೆ ಗಂಡ ಆಗೋದು, ಗೊತ್ತಿಲ್ವಾ ನಿಂಗೆ? ತತ್ತು ಅಲ್ಲ, ನಾನು ಯಾವತ್ತೂ ಆ ವಿಕ್ಕಿನ ನೋಡೇ ಇಲ್ಲ. ಹಾಗಿದ್ಮೇಲೂ ಅವ್ನ ಪರ ವಹಿಸ್ಕೊಂಡು ಬರ್ತಾ ಇದ್ದೀನಲ್ಲ, ನಂಗೆ ಯಾಕೆ ಅವನ ಅಷ್ಟಿಷ್ಟನಾ? ದತ್ತು, ಈ ವಿಷಯನ ಇಲ್ಲಿಗೆ ಬಿಡ್ತೀಯಾ? ಯಾಕಕ್ಕ? ನಂಗೆ ಯಾಕೋ ಸರಿ ಬರ್ತಾ ಇಲ್ಲ ದತ್ತು. ಫ್ರೆಂಡ್ನ ಫ್ರೆಂಡ್ ತರ ನೋಡಕ್ ಬಿಡು. ಇನ್ನೊಂದ್ಸಲ ಕಾಲ್ ಎಳೆದ್ರೆ ಸರಿ ಇರಲ್ಲ ನೋಡು. ಅಕ್ಕ ಅಕ್ಕ, ಅಕ್ಕಂಗೆ ನಾನು ಬೇಜಾರು ಮಾಡಿದ್ನಾ? ನಾನು ಯೋಚನೆ ಮಾಡೋದ್ರಲ್ಲಿ ಏನಾದರೂ ತಪ್ಪಿದ್ಯಾ? ವಿಕ್ಕಿ ಅಕ್ಕಂಗೆ ಸರಿಯಾದ ಜೋಡಿ ಆಗಲ್ವಾ? ಸುಮ್ಮನೆ ಸೀನ್ ಎಲ್ಲ ಕ್ರಿಯೇಟ್ ಮಾಡಬೇಡ, ಸುಮ್ಮನೆ ಇರು. ನೀನೇನು ಮುಚ್ಚಿಡ್ತಿಲ್ಲ ಅಂದ್ರೆ ಯಾಕೆ ಹೆದರ್ಕೋತಾ ಇದ್ಯಾ? ನಾನೆಲ್ಲ ಹೆದರ್ಕೋತಾ ಇದ್ದೀನಿ. ಏನ್ರಿಯಾ, ಯಾಕೆ ಕರ್ದೆ? ಮಿಥಿಲಾ, ಹೋಗಿ ಹೋಗಿ ರಿಯಾನ್ ಮಾತು ಕೇಳ್ತೀಯಲ್ಲ. ಹರ್ಷಿತ್ ಬರೋ ಟೈಮ್ ಆಯ್ತು, ನೀವು ಒಳಗಡೆ ಹೋಗು. ಓಹೋ, ನೋಡಿ ಅದ್ಗೆ ಇದ್ರಲ್ಲೇ ಗೊತ್ತಾಗುತ್ತೆ ಇವನೇನೋ ಮುಚ್ಚಿಡ್ತಿದ್ದಾನೆ ಅಂತ. ನಿಮ್ಮನ್ನೇ ಕಳ್ಸಕ್ ನೋಡ್ತಿದ್ದಾನೆ. ತುಂಬಾ ಸ್ಮಾರ್ಟ್ ಅಣ್ಣ ನೀನು. ರಿಯಾ, ನೀನ್ ಸುಮ್ನೆ ಅನುಮಾನ ಪಡ್ತಿದ್ಯಾ? ಹಾಗೆಲ್ಲ ಏನಿಲ್ಲ. ಅದಕ್ಕೆ ಬ್ರೋ ಮತ್ತೆ ಅವಿ ಅಣ್ಣ ಯಾವ್ದೋ ಹುಡುಗಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರು. ಹೌದಾ? ಯಾವ ಹುಡುಗಿ ವಿರಾಜ್? ಮಿಥಿಲಾ, ಅದು ನೋಡಿ ಅದಕ್ಕೆ ಯಾರು ಅಂತ ಕೇಳಿದ್ರೆ ಬಾಯೇ ಬಿಡ್ತಾ ಇಲ್ಲ. ನೀವಾದ್ರೂ ಬಾಯ್ ಬಿಡ್ಸಿ. ನನ್ನ ಹತ್ರ ತಪ್ಪಿಸ್ಕೊಂಡ ಹಾಗೆ ನಿಮ್ಮ ಹತ್ರ ತಪ್ಪಿಸ್ಕೊಳಕ್ ಆಗಲ್ಲ. ಕೇಳಿ ಅದಕ್ಕೆ. ಹೌದಾ ವಿರಾಜ್, ನಿಜಾನಾ? ಮಿಥಿಲಾ, ಇವಳು ಬರೀ ಬಂಡಲ್ ಬಿಡ್ತೀಯಾಳೆ. ಹೌದಾ, ಬಂಡಲ? ಹಾಗಾದ್ರೆ ಅದಕ್ಕೆ ಮುಂದೆ ಧೈರ್ಯವಾಗಿ ನಾವಿಬ್ರು ಯಾವ ಹುಡುಗಿ ಬಗ್ಗೆನೂ ಮಾತಾಡ್ತಿಲ್ಲ ಅಂತ ನಿಜ ಹೇಳು ನೋಡೋಣ. ನಾನು ಹುಡುಗಿ ಬಗ್ಗೆ ಮಾತಾಡ್ದೆ ಅಂತ ನೀನೇ ಹೇಳ್ತೀಯಾ? ಕೇಳಿಸ್ಕೊಂಡ್ಯಾ? ಇಲ್ಲ, ಆದ್ರೆ ಹೋಗ್ಲಿ, ಹುಡುಗಿಗೆ ರಿಲೇಟ್ ಆಗೋ ಏನಾದ್ರೂ ಪದ ನಾವು ಮಾತಾಡೋದು ಕೇಳಿಸ್ಕೊಂಡ್ಯಾ? ಇಲ್ಲ, ಆದ್ರೂ ಅದು ಇಲ್ವಾ? ಅಂದ್ರೆ ಏನು ಕೇಳಿಸ್ಕೊಳ್ದೆ ಇಷ್ಟೆಲ್ಲ ಮಾತಾಡ್ತೀಯಾ? ಏನಾಗ್ತಿದೆ ಇಲ್ಲಿ? ವಿರಾಜ್, ನೀನ್ ನನ್ನ ಹತ್ರ ಏನಾದ್ರೂ ಮುಚ್ಚಿಡ್ತಾ ಇದೆಯಾ? ಮಿಥಿಲಾ, ರಿಯಾ ನೆನ್ನೆ ಒಂದು ಮೂವಿ ನೋಡಿದಾಳೆ, ಅಲ್ಲಾಗಿರೋ ಸೀನೆಲ್ಲ ಇಲ್ಲಿ ಆಗ್ತಿದೆ ಅಂತ ಭ್ರಮೇಲಿದ್ದಾಳೆ. ಇಲ್ಲ, ನಾನು ಕೇಳಿಸ್ಕೊಂಡಿದ್ದು. ಫಸ್ಟ್ ಆಫ್ ಆಲ್, ನೀನು ಏನು ಕೇಳಿಸ್ಕೊಂಡಿಲ್ಲ. ಏನು ಕೇಳಿಸ್ಕೊಳ್ದೆ ಈ ಅಮಾಯಕ ಅಣ್ಣನ ಮೇಲೆ ಗಾಸಿಪ್ ಮಾಡ್ತೀಯಾ? ನಿಂಗೆ ನಾಚಿಕೆ ಆಗಲ್ವಾ? ವಿರಾಜ್, ಆದ್ರೂ ನೀನು ಮಿಥಿಲಾ, ಇವಳಿಗೇನೋ ಮಾಡೋ ಕೆಲಸ ಇಲ್ಲ, ನಮಗೂ ಮಾಡೋ ಕೆಲಸ ಇಲ್ವಾ? ಅವಿ, ಆ PPT ರೆಡಿ ಮಾಡ್ಬೇಕು ಬಾ. ಕರೆಕ್ಟ್ ಮಿಥಿಲಾ, ಆ PPT ಫಾರ್ಮೇಟ್ ಒಂದು ಕಳಿಸ್ಬಿಡು, ಬೇಗ ಬರೋ. ಯಾವಾಗಲೂ ಭ್ರಮೇಲಿ ಇರಬೇಡ, ಅದರಿಂದ ಆಚೆ ಬಾ, ಇಲ್ಲಾಂದ್ರೆ ನಿನ್ ತಲೆ ಕೆಟ್ಟೋಗುತ್ತೆ. ಒಂದಲ್ಲ ಒಂದಿನ ನೀವು ರೆಡ್ ಹ್ಯಾಂಡ್ ಆಗಿ ಸಿಗಾಕೋತೀರಾ ಕಣ್ರೋ. ಆಗ ಭ್ರಮೆ ಯಾರಿಗಿದೆ ಅಂತ ನೋಡೋಣ. ಸಾರಿ ಅದಕ್ಕೆ. ಇವತ್ತು ವಿರಾಜ್ ಒಂದು ಗೂಡ್ಸ್ ಗಾಡಿ ಕುತ್ಕೊಂಡು ಹೋಗ್ತಾ ಇದ್ದ. ಈ ವಿರಾಜ್ ಏನೋ ನಡೆಸ್ತಾ ಇದ್ದಾನೆ. ಅವನು ನನ್ನ ಹತ್ರನೇ ಹಸಿ ಹಸಿ ಸುಳ್ಳು ಹೇಳ್ತಾ ಇದ್ದಾನೆ. ವಿರಾಜ್ ಎಲ್ಲಿ? ಆಫೀಸಲ್ಲೆಲ್ಲೂ ಕಾಣಿಸ್ತಿಲ್ವಲ್ಲ? ಅದೇನೋ ಕೆಲಸ ಅಂತ ಆಚೆ ಹೋಗಿದ್ದಾನೆ ಮಿಥಿಲಾ. ಹಾಗಾದ್ರೆ ವಿರಾಜ್ ಕಣ್ಣ ಮುಚ್ಚಲೆ ನಡೆಸ್ತಾ ಇರೋದು ನಿಜಾನಾ? ಯಾವ್ದಕ್ಕೂ ನನ್ನ ಪ್ಲಾನ್ ಇದರಿಂದ ಹಾಳಾಗದೆ ಇರೋ ಹಾಗೆ ನೋಡ್ಕೋಬೇಕು. ನೋಡ್ಕೊಳ್ತೀನಿ.